ಬಾದಾಮಿ ಚಾಲುಕ್ಯರಲ್ಲಿಯೇ ಎಲ್ಲಿವರೆಗೂ ನಾವು ನೋಡ್ತಾ ಬಂದಿದೆ ಅಂದ್ರೆ ಇಮ್ಮಡಿ ಪುಲಕೇಶಿ. ಎಲ್ಲಿವರೆಗೂ ನೋಡ್ತಾ ಬಂದಿದ್ವಿ, ಇಮ್ಮಡಿ ಪುಲಕೇಶಿಯವರೆಗೂ ನೋಡ್ತಾ ಬಂದಿದ್ವಿ. ಹಾಗಾದ್ರೆ ನೋಡಿ, ಇಮ್ಮಡಿ ಪುಲಕೇಶಿಯ ಮೊದಲ ಹೆಸರು ಏನು ಅಂದ್ರೆ ಎರೆಯ ಅಂತ ಹೇಳಿದ್ದೆ. ಇಮ್ಮಡಿ ಪುಲಕೇಶಿಯ ಮೊದಲ ಹೆಸರು ಏನು, ಎರೆಯ ಅಂತ ಹೇಳಿದ್ದೆ. ಹೌದ್ರಿ. ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅವನ ಚಿಕ್ಕಪ್ಪನಾದ ಮಂಗಳೇಶನನ್ನ ಕೊಂದು ಅಧಿಕಾರಕ್ಕೆ ಬಂದಿರ್ತಾನೆ ಅಂತ ಕೂಡ ಹೇಳಿದ್ದೆ. ಅಧಿಕಾರಕ್ಕೆ ಬಂದ ಇಮ್ಮಡಿ ಪುಲಕೇಶಿಯ ವಿರುದ್ಧ ರಾಷ್ಟ್ರಕೂಟರ ಗೋವಿಂದ ಮತ್ತು ಅಪ್ಪಾಯಿಕ ದಂಗೆ ಎದ್ದಿರ್ತಾರೆ ಅಂತ ಕೂಡ ಹೇಳಿದ್ದೆ. ಅದಾದ ನಂತರ ಈ ನಮ್ಮ ಇಮ್ಮಡಿ ಪುಲಕೇಶಿ ಪೂರ್ವ ಭಾರತದ ಮೇಲೆ ದಾಳಿ ಮಾಡಿ ಪೂರ್ವ ಭಾರತದ ಭೂಪ್ರದೇಶಗಳನ್ನ ಗೆದ್ಕೊಂಡಿರ್ತಾನೆ. ಈ ಪೂರ್ವ ಭಾರತದ ಭೂಪ್ರದೇಶಗಳಿಗೆ ತನ್ನ ಸಹೋದರನಾದ ಮಂಗಳೇಶನನ್ನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಅದಾದ ನಂತರ ಮಂಗಳೇಶ ತನ್ನ ಸಹೋದರನಾದ ವಿಷ್ಣುವರ್ಧನನನ್ನ ರಾಜ್ಯಪಾಲನನ್ನಾಗಿ ನೇಮಕ ಮಾಡಿರ್ತಾನೆ. ಇದಾದ ನಂತರ ವಿಷ್ಣುವರ್ಧನ ಜಗಳ ತೆಗಿತಾನೆ, ನಾನು ಬಾದಾಮಿಗೆ ರಾಜ ಆಗ್ತೀನಿ ಅಂತ. ಆದ್ರೆ ದಯಾಳುವಾದ ಇಮ್ಮಡಿ ಪುಲಕೇಶಿ ಪೂರ್ವ ಭಾರತದ ಪ್ರದೇಶಗಳನ್ನ ತನ್ನ ಸಹೋದರನಾದ ವಿಷ್ಣುವರ್ಧನನಿಗೆ ಬಿಟ್ಟುಕೊಡ್ತಾನೆ. ಸೊ ಇಲ್ಲಿ ಚಾಲುಕ್ಯರು 2 ಭಾಗವಾಗಿ ಇಬ್ಬಾಗವಾಗ್ತಾರೆ. ಸೊ ಈ ಪಶ್ಚಿಮ ಭಾರತವನ್ನ ಇಮ್ಮಡಿ ಪುಲಕೇಶಿ ಆಳೋಕೆ ಕಂಟಿನ್ಯೂ ಮಾಡ್ತಾನೆ. ಈ ಪಶ್ಚಿಮ ಭಾರತವನ್ನ ಪಶ್ಚಿಮ ಚಾಲುಕ್ಯರು ಅಂತ ಕೂಡ ಕರೀತೀವಿ. ಇವರ ರಾಜಧಾನಿ ಬಾದಾಮಿ ಆದ ಕಾರಣ ಇವರನ್ನ ಬಾದಾಮಿ ಚಾಲುಕ್ಯರು ಅಂತ ಕೂಡ ನಾವು ಕರಿತಾ ಬರ್ತೀವಿ. ಇಲ್ಲಿವರೆಗೂ ನಾವು ನೋಡ್ತಾ ಬಂದಿದ್ವಿ. ಇನ್ನ ಮುಂದುವರಿದ ಭಾಗವನ್ನ ನೋಡ್ತಾ ಬರೋಣ. ಈ ಇಮ್ಮಡಿ ಪುಲಕೇಶಿಯ ನಂತರದ ಯುದ್ಧ ಯಾರ ವಿರುದ್ಧ ಅಂದ್ರೆ ಪಲ್ಲವರ ವಿರುದ್ಧ. ಇಮ್ಮಡಿ ಪುಲಕೇಶಿಯ ನಂತರದ ಯುದ್ಧ ಯಾರ ವಿರುದ್ಧ ಅಂದ್ರೆ ಪಲ್ಲವರ ವಿರುದ್ಧ. ಹಾಗಾದ್ರೆ ಪಲ್ಲವರ ವಿರುದ್ಧದ ಯುದ್ಧ ಹೆಂಗಿತ್ತು ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಕೆಲವು ವಿಚಾರಗಳನ್ನ ಹೇಳಿದ್ದೀನಿ. ಕರ್ನಾಟಕ ಮತ್ತು ತಮಿಳುನಾಡು ಈ 2 ರಾಜ್ಯಗಳಿರುವ ಈ ಒಂದು ದ್ವೇಷ ವೈರತ್ವ ಈಗಿನ ದ್ವೇಷ ಅಥವಾ ವೈರತ್ವಲ್ಲ. ಇದು ಯಾವಾಗಿನಿಂದ ಪ್ರಾರಂಭಗೊಂಡಿದೆ ಅಂದ್ರೆ ಕದಂಬರು ಮತ್ತು ಪಲ್ಲವರ ನಡುವೆ ಯುದ್ಧ ಪ್ರಾರಂಭಗೊಂಡಿತ್ತಲ್ಲ, ಅಲ್ಲಿಂದನೂ ಈ ಒಂದು ದ್ವೇಷ ಪ್ರಾರಂಭಗೊಂಡಿತ್ತು. ನೋಡಿ, ಕದಂಬರಿಗೆ ಪಲ್ಲವರು ಅಂದ್ರೆ ಆಗ್ತಾ ಇದ್ದಿಲ್ಲ. ಅದೇ ರೀತಿಯಾಗಿ ಬಾದಾಮಿ ಚಾಲುಕ್ಯರಿಗೂ ಕೂಡ ಪಲ್ಲವರು ಅಂದ್ರೆ ಆಗ್ತಾ ಇದ್ದಿಲ್ಲ. ಅದೇ ರೀತಿಯಾಗಿ ರಾಷ್ಟ್ರಕೂಟರಿಗೂ ಕೂಡ ಪಲ್ಲವರು ಅಂದ್ರೆ ಆಗ್ತಾ ಇದ್ದಿಲ್ಲ. ಹೌದ್ರಿ. ಪಲ್ಲವರ ನಂತರ ತಮಿಳುನಾಡಲ್ಲಿ ಯಾರು ಬರ್ತಾರೆ ಅಂದ್ರೆ ಚೋಳರು. ಹೌದ್ರಿ. ರಾಷ್ಟ್ರಕೂಟರಿಗೂ ಮತ್ತು ಚೋಳರಿಗೂ ಕೂಡ ಆಗ್ತಾ ಇದ್ದಿಲ್ಲ. ಕಲ್ಯಾಣದ ಚಾಲುಕ್ಯರಿಗೂ ಚೋಳರನ್ನ ಕಂಡ್ರೆ ಆಗ್ತಾ ಇದ್ದಿಲ್ಲ. ಅದೇ ರೀತಿಯಾಗಿ ಹೊಯ್ಸಳರಿಗೂ ಕೂಡ ಚೋಳರನ್ನ ಕಂಡ್ರೆ ಆಗ್ತಾ ಇದ್ದಿಲ್ಲ. ಅಂದ್ರೆ ಈ ಒಂದು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮಧ್ಯೆ ಇರುವ ಈ ಒಂದು ದ್ವೇಷ, ಸಾಂಪ್ರದಾಯಿಕ ವೈರತ್ವ ಇವಾಗಿನಿಂದಲ್ಲ, ಕ್ರಿಸ್ತ ಶಕ 4ನೇ ಶತಮಾನದಿಂದ ಕೂಡ ಪ್ರಾರಂಭಗೊಂಡಿರುವ ಇದು ಒಂದು ದ್ವೇಷ. ಸೊ ಇಲ್ಲಿ ಈ ನಮ್ಮ ಬಾದಾಮಿ ಚಾಲುಕ್ಯರಿಗೆ ಯಾರು ಸಾಂಪ್ರದಾಯಿಕ ವೈರಿಗಳು ಅಂದ್ರೆ ಪಲ್ಲವರು. ಈ ಬಾದಾಮಿ ಚಾಲುಕ್ಯರಿಗೂ ಮತ್ತು ಪಲ್ಲವರಿಗೂ ಒಟ್ಟ ಆಗ್ತಾ ಇದ್ದಿಲ್ಲ. ಇಂತಹ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ನಡುವಿನ ದ್ವೇಷದ ಕುರಿತು, ಪಲ್ಲವರ ನಡುವಿನ ಸಂಬಂಧದ ಕುರಿತು ಒಬ್ಬ ಇತಿಹಾಸಕಾರ ಒಂದು ಮಾತನ್ನ ಹೇಳ್ತಾನೆ. ಆ ಇತಿಹಾಸಕಾರ ಯಾರು ಅಂದ್ರೆ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ ಅಂತ. ಇತಿಹಾಸಕಾರ ಯಾರು ಅಂದ್ರೆ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ ಅಂತ. ಹಾಗಾದ್ರೆ ಏನ್ ಹೇಳ್ತಾನೆ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ? ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ಎಣ್ಣೆ ಸೀಗೆಕಾಯಿ ಇದ್ದಂತೆ. ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ಎಣ್ಣೆ ಸೀಗೆಕಾಯಿ ಇದ್ದಂತೆ. ನೋಡಿ, ಈ ಎಣ್ಣೆಯ ಮೇಲೆ ಸೀಗೆಕಾಯಿ ಪುಡಿಯನ್ನ ಹಾಕ್ರಿ. ಈ ಸೀಗೆಕಾಯಿ ಪುಡಿ ಎಣ್ಣೆಯ ಜೊತೆ ಸೇರ್ಕೊಳ್ಳೋದಿಲ್ಲ, ಎಣ್ಣೆಯ ಜೊತೆ ಹೊಂದ್ಕೊಳ್ಳೋದಿಲ್ಲ, ಮೇಲೇನೆ ತೇಲ್ತಾ ಇರುತ್ತೆ. ಅಂದ್ರೆ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ಹಂಗೆ ಇದ್ರು ಅಂತೆ, ಹೊಂದಾಣಿಕೆನೇ ಇದ್ದಿಲ್ಲ ಅಂತೆ. ಅವ್ರ ಮಧ್ಯೆ ಯಾವಾಗ್ಲೂ ದ್ವೇಷ ಇತ್ತಂತೆ.
ಇಂತಹ ಒಂದು ಹೇಳಿಕೆಯನ್ನ ಹೇಳಿದ ಯಾರು ಅಂದ್ರೆ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ. ಇಂತಹ ಪಲ್ಲವರ ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಯುದ್ಧ ಪ್ರಾರಂಭಗೊಳ್ಳುತ್ತೆ. ಈ ಬಾದಾಮಿ ಚಾಲುಕ್ಯರಿಗೂ ಮತ್ತು ಪಲ್ಲವರಿಗೂ ಒಂದು ಯುದ್ಧವಾಗುತ್ತೆ ಸರ್. ಆ ಒಂದು ಯುದ್ಧ ಯಾವುದು ಅಂದ್ರೆ ಪುಲ್ಲಲೂರು ಕದನ. ಆ ಯುದ್ಧ ಯಾವುದು? ಪುಲ್ಲಲೂರು ಕದನ. ಸರ್, ಪುಲ್ಲಲೂರು ಕದನವಾಗುವುದು ಕ್ರಿಸ್ತ ಶಕ 619ರಲ್ಲಿ. ಸರ್, ಪುಲ್ಲಲೂರು ಎಂಬ ಪ್ರದೇಶ ಎಲ್ಲಿದೆ ಅಂದ್ರೆ ತಮಿಳುನಾಡಲ್ಲಿದೆ. ಈ ಪುಲ್ಲಲೂರನ್ನ ಪಾಲಿಲೂರು ಅಂತ ಕೂಡ ಕರಿತೀವಿ. ಪಾಲಿಲೂರು ಅಂದ್ರೂ ಒಂದೇ, ಪುಲ್ಲಲೂರು ಅಂದ್ರೂ ಒಂದೇ. ಇದೇ ಸ್ಥಳದಲ್ಲಿ ಪಲ್ಲವರಿಗೂ ಬಾದಾಮಿ ಚಾಲುಕ್ಯರಿಗೂ ಯುದ್ಧ ಪ್ರಾರಂಭಗೊಳ್ಳುತ್ತೆ. ಹಾಗಾದ್ರೆ ಯುದ್ಧದಲ್ಲಿ ಒಂದ್ ಕಡೆ ಯಾರಿದ್ದಾರೆ ಅಂದ್ರೆ ಇಮ್ಮಡಿ ಪುಲಕೇಶಿ, ಇನ್ನೊಂದು ಕಡೆ ಯಾರಿದ್ದಾರೆ ಅಂದ್ರೆ ಪಲ್ಲವರ ದೊರೆಯಾದ 1ನೇ ಮಹೇಂದ್ರ ವರ್ಮ. ಎಸ್, ಪಲ್ಲವರ ದೊರೆ ಯಾರು ಸರ್? 1ನೇ ಮಹೇಂದ್ರ ವರ್ಮ. ಹಾಗಾದ್ರೆ ಒಂದು ಕಡೆ ಇಮ್ಮಡಿ ಪುಲಕೇಶಿಯ ಸೈನ್ಯ, ಇನ್ನೊಂದು ಕಡೆ ಮಹೇಂದ್ರ ವರ್ಮನ ಸೈನ್ಯ ಎಲ್ಲಿ ಸೇರಿಕೊಂಡಿದೆ, ಎಲ್ಲಿ ಎದುರಾಗಿದೆ ಅಂದ್ರೆ ಪುಲ್ಲಲೂರು ಎಂಬ ಸ್ಥಳದಲ್ಲಿ. ಇಲ್ಲಿ ಪ್ರಾರಂಭಗೊಂಡ ಯುದ್ಧನೇ ಪುಲ್ಲಲೂರು ಯುದ್ಧ. ಸರ್, ಈ ಪುಲ್ಲಲೂರು ಯುದ್ಧ ಹೆಂಗಿತ್ತು ಅಂದ್ರೆ ಇತಿಹಾಸಕಾರರು ವರ್ಣಿಸುತ್ತಾ ಬರ್ತಾರೆ. ಇಮ್ಮಡಿ ಪುಲಕೇಶಿಯ ಬಳಿ ಇದ್ದ ಸೈನ್ಯ ಎಂತ ಸೈನ್ಯ ಅಂದ್ರೆ ಇವನ ಸೈನ್ಯದಲ್ಲಿ ಕಾಲ್ದಳ ಇತ್ತು, ಇವನ ಸೈನ್ಯದಲ್ಲಿ ಗಜದಳ ಇತ್ತು, ಇವನ ಸೈನ್ಯದಲ್ಲಿ ಒಂಟಿ ದಳ ಇತ್ತು, ಇವನ ಸೈನ್ಯದಲ್ಲಿ ಅಶ್ವದಳ ಇತ್ತು. ಕಾಲ್ದಳ ಅಂದ್ರೆ ಸೈನಿಕರು, ಗಜದಳ ಅಂದ್ರೆ ಆನೆಗಳು, ಒಂಟೆ ದಳ ಅಂದ್ರೆ ಒಂಟಿಗಳು, ಅಶ್ವದಳ ಅಂದ್ರೆ ಕುದುರೆಗಳು. ಈ 4 ವಿಧದ ಸೈನ್ಯವನ್ನ ಹೊಂದಿದ, ಈ 4 ವಿಧದ ಸೈನ್ಯವನ್ನ ಹೊಂದಿದ ಸೈನ್ಯಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಚದುರಂಗ ಬಲ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಚದುರಂಗ ಬಲ. ಚದುರಂಗ ಅಂದ್ರೆ ಚೆಸ್ ಗೊತ್ತಲ್ರಿ? ಚೆಸ್ ಅಲ್ಲಿ ಮುಂದ್ಗಡೆ ಸೈನಿಕರು ಇರ್ತಾರೆ, ಹಿಂದ್ಗಡೆ ಆನೆಗಳು, ಒಂಟೆಗಳು, ಕುದುರೆಗಳು ಇರ್ತವೆ. ಇಂತಹ ಒಂದು 4 ವಿಧದ ಪಡೆಯನ್ನ ಹೊಂದಿದ್ರೆ ಅಂತಹ ಸೈನ್ಯವನ್ನ ಚದುರಂಗ ಬಲ ಅಂತೀವಿ. ಇಡೀ ಕರ್ನಾಟಕದ ಇತಿಹಾಸದಲ್ಲಿಯೇ ಚದುರಂಗ ಬಲವನ್ನ ಹೊಂದಿದ್ದ ಏಕೈಕ ದೊರೆ ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿ. ಇಂತಹ ಪ್ರಬಲನಾದ ಇಮ್ಮಡಿ ಪುಲಕೇಶಿಯ ವಿರುದ್ಧ ಮಹೇಂದ್ರ ವರ್ಮ ಯುದ್ಧವನ್ನ ಪ್ರಾರಂಭ ಮಾಡಿದಾನೆ. ಅದೇ ಪುಲ್ಲಲೂರು ಕದನ. ಈ ಯುದ್ಧದಲ್ಲಿ ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ, ಈ ನಮ್ಮ ಇಮ್ಮಡಿ ಪುಲಕೇಶಿಯ ಕುದುರೆಗಳು ಓಡಿದ ರಭಸಕ್ಕೆ ಈ ಯುದ್ಧ ಭೂಮಿಯಲ್ಲಿ ಧೂಳೆದ್ದಿತ್ತಂತೆ. ಆ ಧೂಳಿನಲ್ಲಿ ಮಹೇಂದ್ರ ವರ್ಮನ ಸೈನ್ಯ ಮುಚ್ಚಿ ಹೋಗಿತ್ತಂತೆ. ಅಂದ್ರೆ ಈ ಒಂದು ಯುದ್ಧದಲ್ಲಿ ಯಾರು ಸೋಲ್ತಾರೆ ಅಂದ್ರೆ ಮಹೇಂದ್ರ ವರ್ಮ. ಅಂದ್ರೆ ಯುದ್ಧದಲ್ಲಿ ಎದ್ದಿದ್ದ ಧೂಳಿನಲ್ಲಿ ಇವನ ಸೈನ್ಯ ಮುಚ್ಚೋಗಿತ್ತಂದ್ರೆ ಸೋತಿದ್ದ. ಹಾಗಾದ್ರೆ ಯಾರು ಗೆದ್ದಿದ್ರು? ಇಮ್ಮಡಿ ಪುಲಕೇಶಿ ಗೆದ್ದಿದ್ದ. ಗೆದ್ದ ಇಮ್ಮಡಿ ಪುಲಕೇಶಿ ಕೇವಲ ಮಹೇಂದ್ರ ವರ್ಮನನ್ನ ಸೋಲಿಸುವುದು ಮಾತ್ರ ಅಲ್ಲ, ಯುದ್ಧ ಭೂಮಿಯಲ್ಲಿಯೇ 1ನೇ ಮಹೇಂದ್ರ ವರ್ಮನ ರುಂಡವನ್ನ ಕಡ್ದಾಕಿದ್ದ. ಯಾರು? ಇಮ್ಮಡಿ ಪುಲಕೇಶಿ. ಹಿಂಗೆ ಇಮ್ಮಡಿ ಪುಲಕೇಶಿ ಈ ನಮ್ಮ ಮಹೇಂದ್ರ ವರ್ಮನನ್ನ ಸೋಲಿಸಿರ್ತಾನೆ, ಪಲ್ಲವರನ್ನ ಸೋಲಿಸಿರ್ತಾನೆ. ಈ ಸಂದರ್ಭಕ್ಕಾಗ್ಲಿ ಅಧಿಕಾರಕ್ಕೆ ಬಂದಿದ್ದ ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ಗೆದ್ದುಕೊಂಡಿರ್ತಾನೆ. ಹೀಗಾಗಿ ಇಮ್ಮಡಿ ಪುಲಕೇಶಿಗೆ ಒಂದು ಬಿರುದು ಬರುತ್ತೆ, ದಕ್ಷಿಣ ಪತೇಶ್ವರ. ಎಸ್, ಇಮ್ಮಡಿ ಪುಲಕೇಶಿಯ ಬಿರುದು ಏನು ಸರ್? ದಕ್ಷಿಣ ಪತೇಶ್ವರ. ಹೀಗೆ ಪಲ್ಲವರನ್ನ ಸೋಲಿಸ್ತಾನೆ ಯಾರು? ಇಮ್ಮಡಿ ಪುಲಕೇಶಿ. ಈ ಸಂದರ್ಭಕ್ಕೆ ಇಮ್ಮಡಿ ಪುಲಕೇಶಿಗೆ ಏನಂತ ಬಿರುದು ಬರುತ್ತೆ? ದಕ್ಷಿಣ ಪಥೇಶ್ವರ ಅಂತ ಬಿರುದು ಬರುತ್ತೆ. ನೋಡಿ ಸರ್, ಈ ಇಮ್ಮಡಿ ಪುಲಕೇಶಿಯ ಕಾಲಮಾನ, ಏನಿದೆ ಹೇಳ್ರಿ? ನೀಟಾಗಿ ನೋಡ್ಕೊಂತ ಬರ್ರಿ. 610ರಿಂದ 642. ಸರ್, ಇದು ಎಷ್ಟನೇ ಶತಮಾನ ಅಂದ್ರೆ 7ನೇ ಶತಮಾನ. ಎಷ್ಟನೇ ಶತಮಾನ? 7ನೇ ಶತಮಾನ. 7ನೇ ಶತಮಾನ ಭಾರತದ ಇತಿಹಾಸದಲ್ಲಿ ಒಂದು ಮರೆಯಲಾಗದಂತಹ ಶತಮಾನ. ಯಾಕೆ ಅಂತ ನೋಡ್ತಾ ಬಂದಾಗ ನೋಡಿ,
ಈ ಸಂದರ್ಭವನ್ನ ನೋಡ್ತಾ ಬಂದಾಗ ದಕ್ಷಿಣ ಭಾರತದಲ್ಲಿ ಯಾರಿದ್ದಾರೆ? ದಕ್ಷಿಣ ಭಾರತದಲ್ಲಿ ಯಾರಿದ್ದಾರೆ? ಇಮ್ಮಡಿ ಪುಲಿಕೇಶಿ. ಹಾಗಾದ್ರೆ ಇಮ್ಮಡಿ ಪುಲಿಕೇಶಿಗೆ ಏನಂತಹ ಬಿರುದು ಇದೆ? ದಕ್ಷಿಣ ಪಥೇಶ್ವರ. ಸರ್, ಇದೇ ಸಂದರ್ಭಕ್ಕೆ ಇಡೀ ಉತ್ತರ ಭಾರತವನ್ನ ಗೆದ್ದುಕೊಂಡು ಉತ್ತರ ಪಥೇಶ್ವರ ಎಂಬ ಬಿರುದನ್ನ ಹೊಂದಿರ್ತಾನೆ. ಆ ವ್ಯಕ್ತಿ ಯಾರು ಅಂದ್ರೆ ಹರ್ಷವರ್ಧನ. ಎಸ್, ಆ ವ್ಯಕ್ತಿ ಯಾರು? ಹರ್ಷವರ್ಧನ. ಇಡೀ ಉತ್ತರ ಭಾರತವನ್ನ ಗೆದ್ದುಕೊಂಡು ಉತ್ತರ ಪಥೇಶ್ವರ ಆಗಿದ್ದಾನೆ. ಇದೇ ಸಂದರ್ಭಕ್ಕೆ ದಕ್ಷಿಣ ಭಾರತವನ್ನ ಗೆದ್ದುಕೊಂಡು ದಕ್ಷಿಣ ಪಥೇಶ್ವರ ಆಗಿದ್ದಾನೆ ಇಮ್ಮಡಿ ಪುಲಿಕೇಶಿ. ಹಾಗಾದ್ರೆ ಈ ಒಂದು ಸಂದರ್ಭವನ್ನ ನೋಡ್ತಾ ಬಂದಾಗ ಉತ್ತರ ಪಥೇಶ್ವರನಾಗಿದ್ದ ಹರ್ಷವರ್ಧನನಿಗೆ ಆಸೆ ಬರುತ್ತೆ. ಹೆಂಗಿದ್ರು ಉತ್ತರ ಭಾರತವನ್ನ ಗೆದ್ಕೊಂಡು ಬಿಟ್ಟಿದ್ದೀನಿ, ಇವಾಗ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ದಕ್ಷಿಣ ಭಾರತವನ್ನ ಗೆದ್ಕೊಂಡು ಬಿಡೋಣ. ಇಂತಹ ವಿಚಾರವನ್ನ ಹೊಂದಿದ್ದ ಈ ನಮ್ಮ ಹರ್ಷವರ್ಧನ ದಕ್ಷಿಣ ಭಾರತದ ಮೇಲೆ ದಾಳಿಗೆ ಮುಂದೆ ಹಾಕ್ತಾನೆ. ಇವನ ದಾಳಿಯ ವಿಚಾರ ಯಾರಿಗೆ ತಿಳಿಯುತ್ತೆ ಅಂದ್ರೆ ಇಮ್ಮಡಿ ಪುಲಿಕೇಶಿಗೆ ತಿಳಿಯುತ್ತೆ. ಹೆಂಗಾದ್ರೂ ಮಾಡಿ ಹರ್ಷವರ್ಧನನ ದಾಳಿಯನ್ನ ತಡೆಗಟ್ಟಬೇಕು ಅಂತ ಈ ಕಡೆಯಿಂದ ಯಾರು ಹೋಗ್ತಾ ಇದಾರೆ? ಇಮ್ಮಡಿ ಪುಲಿಕೇಶಿ. ಆ ಕಡೆಯಿಂದ ಹರ್ಷವರ್ಧನ ಬರ್ತಾ ಇದ್ದಾನೆ, ಈ ಕಡೆಯಿಂದ ಇಮ್ಮಡಿ ಪುಲಿಕೇಶಿ ಹೋಗ್ತಾ ಇದ್ದಾನೆ. ಇಬ್ಬರ ಸೈನ್ಯಗಳು ಎಲ್ಲಿ ಭೇಟಿಯಾಗುತ್ತೆ ಅಂದ್ರೆ ನರ್ಮದಾ ನದಿಯ ದಡದ ಮೇಲೆ. ಈ ಸಂದರ್ಭದಲ್ಲಿ ಒಂದು ಕಾಳಗವಾಗುತ್ತೆ, ಅದೇ ನರ್ಮದಾ ಕಾಳಗ. ಸರ್, ಹಾಗಾದ್ರೆ ಈ ನರ್ಮದಾ ಕಾಳಗ ಆದ ಕಾಲಮಾನವನ್ನ ನಾವು ನೋಡ್ತಾ ಬಂದಾಗ 632ರಿಂದ 34ರ ಸಂದರ್ಭದಲ್ಲಿ ಆಗುತ್ತೆ. ಅಂದ್ರೆ 32, 34 ಎರಡರ ಮಧ್ಯೆ ಇತಿಹಾಸಕಾರರಿಗೆ ಕನ್ಫ್ಯೂಸ್ ಇದೆ. ಹಾಗಾಗಿ 32ರಿಂದ 34ರ ಸಂದರ್ಭದಲ್ಲಿ ಆಗಿರ್ಬೋದು. ಯಾವ ಕಾಳಗ ಸರ್? ನರ್ಮದಾ ಕಾಳಗ. ಒಂದ್ ಕಡೆ ಯಾರಿದ್ದಾರೆ? ಇಮ್ಮಡಿ ಪುಲಿಕೇಶಿ. ಸರ್, ಇನ್ನೊಂದು ಕಡೆ ಯಾರಿದ್ದಾರೆ? ಉತ್ತರ ಪಥೇಶ್ವರನಾದ ಹರ್ಷವರ್ಧನ. ಯಾರಿದ್ದಾರೆ? ಹರ್ಷವರ್ಧನ. ಹಿಂಗೆ ಇಬ್ಬರ ಮಧ್ಯೆ ನರ್ಮದಾ ಕಾಳಗ ಪ್ರಾರಂಭಗೊಳ್ಳುತ್ತೆ. ಸರ್, ಈ ನರ್ಮದಾ ಕಾಳಗದಲ್ಲಿ ಗೆಲ್ಲುವವರು ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶಿ. ಈ ಕಾಳಗದಲ್ಲಿ ಸೋತಿದ್ದು ಯಾರು ಅಂದ್ರೆ ಹರ್ಷವರ್ಧನ. ಸರ್, ಹಾಗಾದ್ರೆ ನರ್ಮದಾ ನದಿಯ ಕುರಿತು ಮಾಹಿತಿಯನ್ನ ನೀಡುವ 3 ಐತಿಹಾಸಿಕ ಆಧಾರಗಳನ್ನ ನಾವು ನೋಡ್ತಾ ಬರ್ತೀವಿ. ಈ 3 ಐತಿಹಾಸಿಕ ಆಧಾರಗಳನ್ನ ನೋಡ್ತಾ ಬಂದಾಗ ಮೊದಲಿಗೆ ಬರುವುದೇ ಐಹೊಳೆ ಶಾಸನ. ಯಾವುದು? ಐಹೊಳೆ ಶಾಸನ ಹೇಳುತ್ತೆ. ಈ ಐಹೊಳೆ ಶಾಸನದಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ, ನರ್ಮದಾ ಕಾಳಗದ ನಂತರ ಹರ್ಷವರ್ಧನನ ಮುಖದ ಮೇಲೆ ಹರ್ಷನೇ ಇದ್ದಿಲ್ಲ ಅಂತೆ. ಇದರ ಅರ್ಥ ಯುದ್ಧದಲ್ಲಿ ಸೋತಿದ್ಯಾರು? ಹರ್ಷವರ್ಧನ. ಗೆದ್ದಿದ್ಯಾರು? ಇಮ್ಮಡಿ ಪುಲಿಕೇಶಿ. ಸೋತಿದ್ದಾನೆ ಹರ್ಷವರ್ಧನ, ಮತ್ತೆ ಸೋತವನ ಮುಖದಲ್ಲಿ ಹರ್ಷ ಇರುತ್ತಾ? ಇಲ್ಲ. ಹಾಗಾಗಿ ಐಹೊಳೆ ಶಾಸನ ಹೇಳ್ತಾ ಇದೆ ನರ್ಮದಾ ಕಾಳಗದ ನಂತರ ಹರ್ಷವರ್ಧನನ ಹರ್ಷ ಇಲ್ದಂಗಾಗುತ್ತೆ. ಅಂದ್ರೆ ಗೆದ್ದಿದ್ಯಾರು? ಇಮ್ಮಡಿ ಪುಲಿಕೇಶಿ. ಅದೇ ರೀತಿಯಾಗಿ ಹರ್ಷವರ್ಧನನ ಆಸ್ಥಾನದ ಒಬ್ಬ ಕವಿ ಯಾರು ಅಂದ್ರೆ ಬಾಣಭಟ್ಟ. ಸರ್, ಬಾಣಭಟ್ಟ ಒಂದು ಕೃತಿಯನ್ನ ಬರೆದಿದ್ದಾನೆ. ಆ ಕೃತಿ ಯಾವುದಂದ್ರೆ ಹರ್ಷಚರಿತೆ. ಈ ಹರ್ಷಚರಿತದಲ್ಲಿ ಸ್ವತಃ ಹರ್ಷವರ್ಧನನ ಆಸ್ಥಾನದ ಕವಿ ಬಾಣಭಟ್ಟ ಇಮ್ಮಡಿ ಪುಲಿಕೇಶಿಯನ್ನ ಏನಂತ ಕರೆದಿದ್ದಾನೆ ಅಂದ್ರೆ ಪರಮೇಶ್ವರ ಅಂತ ಕರೆದಿದ್ದಾನೆ. ಪರಮೇಶ್ವರ ಅಂದ್ರೆ ಎಲ್ಲವನ್ನ ಗೆದ್ದವ. ಪರಮೇಶ್ವರ ಅಂದ್ರೇನು ನೋಡಿ. ಬಾಣಭಟ್ಟ ಹರ್ಷನ ಆಸ್ಥಾನದ ಕವಿ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಶತ್ರುವಿನ ಆಸ್ಥಾನದ ಕವಿ ಸ್ವತಃ ಇಮ್ಮಡಿ ಪುಲಿಕೇಶಿಯನ್ನ ಪರಮೇಶ್ವರ ಅಂತ ವರ್ಣಿಸಿದ್ದಾನೆ, ಎಲ್ಲವನ್ನ ಗೆದ್ದವ ಅಂತ ವರ್ಣಿಸಿದ್ದಾನೆ. ಇದರರ್ಥ ಈ ಕದನದಲ್ಲಿ ಗೆದ್ದಿದ್ದು ಇಮ್ಮಡಿ ಪುಲಿಕೇಶಿ. ಸರ್, ಇದೇ ನರ್ಮದಾ ಕಾಳಗ ನದಿಯನ್ನ
ಲೈವ್ ನೋಡಿದವರು ಯಾರು ಅಂದ್ರೆ ಚೀನಾ ದೇಶದಿಂದ ಬಂದ ಯಾತ್ರಿಕ ಹುಯಾನ್ ಸ್ಯಾಂಗ್. ಈ ಹುಯಾನ್ ಸ್ಯಾಂಗು ಈ ನಮ್ಮ ನರ್ಮದಾ ಕಾಳಗವನ್ನ ಲೈವ್ ನೋಡಿರ್ತಾನ್ರಿ. ಹುಯಾನ್ ಸ್ಯಾಂಗ್ ನ ಕೃತಿ ಯಾವುದು ಅಂದ್ರೆ ಸಿಯುಕಿ. ಈ ಹುಯಾನ್ ಸ್ಯಾಂಗ್ ಸ್ವತಃ ಹೇಳ್ಕೊಂಡಿದ್ದಾನೆ, ಯುದ್ಧದಲ್ಲಿ ಗೆದ್ದದ್ದು ಇಮ್ಮಡಿ ಪುಲಕೇಶಿ, ಸೋತದ್ದು ಹರ್ಷವರ್ಧನ. ಹೀಗೆ ದಕ್ಷಿಣ ಭಾರತದ ಮೇಲೆ ಆಗುತ್ತಿದ್ದ ಹರ್ಷವರ್ಧನನ ದಾಳಿಯನ್ನ ತಡೆಗಟ್ಟಿದ್ದು ಯಾರು ಅಂದ್ರೆ ಇಮ್ಮಡಿ ಪುಲಕೇಶಿ. ಸರ್, ಒಂದು ವೇಳೆ ಇಮ್ಮಡಿ ಪುಲಕೇಶಿ ಈ ದಾಳಿಯನ್ನ ತಡೆಗಟ್ಟದೆ ಹೋಗಿದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ದ್ರಾವಿಡನ್ನರು ಇರ್ತಾ ಇದ್ದಿಲ್ಲ, ಆರ್ಯರು ಇರ್ತಾ ಇದ್ರು. ಒಂದು ವಿಚಾರ ಗೊತ್ತಿರಲಿ, ದಕ್ಷಿಣ ಭಾರತದ ಜನರಿಗೆ ದ್ರಾವಿಡನ್ನರು ಅಂತೀವಿ, ಉತ್ತರ ಭಾರತ ಜನರಿಗೆ ಆರ್ಯನ್ನರು ಅಂತೀವಿ. ಅಂದ್ರೆ ಉತ್ತರ ಭಾರತದ ಹರ್ಷವರ್ಧನ ದಕ್ಷಿಣ ಭಾರತಕ್ಕೆ ಬಂದಿದ್ರೆ ಎಲ್ಲ ದ್ರಾವಿಡನ್ನರನ್ನ ತೆಗೆದುಹಾಕಿ ಆರ್ಯನರನ್ನ ಸ್ಥಾಪನೆ ಮಾಡಿಬಿಡ್ತಿದ್ದ. ನೋಡಿ, ಕೇವಲ ಕನ್ನಡಿಗರು ಮಾತ್ರ ಮರೆಯುವ ಪರ್ಸನಾಲಿಟಿ ಅಲ್ಲ, ಇಡೀ ದಕ್ಷಿಣ ಭಾರತನೇ ಮರೆಯುವ ಹಾಗಿಲ್ಲ ಇಮ್ಮಡಿ ಪುಲಕೇಶಿಯನ್ನ. ಅಂತಹ ಪ್ರಬಲ ದೊರೆ ರೀ, ಅಂತಹ ಪ್ರಸಿದ್ಧ ದೊರೆ ರೀ ಇಮ್ಮಡಿ ಪುಲಕೇಶಿ.